ಕಾಂಗ್ರೆಸ್ನವರು ಆರೋಪ ಮಾಡ್ತಕ್ಕಂಥದ್ದು ನಿಮ್ಮ ಬಿಜೆಪಿ ನಾಯಕರ ಮೇಲೆ ಆರೋಪ ಮಾಡ್ತಾರೆ. ಜನವರಿ 3ಕ್ಕೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಇತ್ತು, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಇದು ಅವರು ಪ್ರೀ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಅವರ ಆರೋಪ. ನಾವು ರಾಮನ ಭಕ್ತರು, ರಾಮಾಯಣ ಬರೆದವರು ವಾಲ್ಮೀಕಿಯವರು. ವಾಲ್ಮೀಕಿ ಜಯಂತಿನ ನಮ್ಮ ಶ್ರೀರಾಮುಲು ಅವರು ಹೇಳಿದ್ಮೇಲೆ ಅದಕ್ಕೆ ನಾವು ರಜಾ ಘೋಷಣೆ ಮಾಡಿದ್ದೀರಿ. ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಕೆ ಇದೆ. ನಮ್ಮ ಬಗ್ಗೆ ಯಾರು ಮತ್ತೆ ರಿಸರ್ವೇಷನ್ ಎಷ್ಟಿದ್ದು 3% ಇದ್ದಿದ್ದನ್ನ 7.5% ಎಸ್ ಟಿ ಜನಾಂಗಕ್ಕೆ ರಿಸರ್ವ್ ಮಾಡಿದ್ದು ಯಾರು? ದಟ್ ಈಸ್ BJP, ಬಸವರಾಜ ಬೊಮ್ಮಾಯಿ ಅವರು. ನಾನೇ ತಗೊಂಡು ಲೆಟ್ರನ್ನ ಸ್ವಾಮೀಜಿಯವ್ರು ಕೊಟ್ಟೆ. ನಾನು ಉಪವಾಸ ಸತ್ಯ ಕೂತ್ಕೋದ್ರು. ನಾನೇ ತಗೊಂಡು ಕ್ಯಾಬಿನೆಟ್ ಡಿಸಿಷನ್ನ ಮುಖ್ಯಮಂತ್ರಿ ಆದೇಶದ ಮೇಲೆ ನಾನೇ ತಗೊಂಡೋಗಿ ಕೊಟ್ಟೆ. ನಾನೇ ತಗೊಂಡೋಗಿ ಕೊಟ್ಟು ಅವ್ರಿಗೆ ಕುಡಿಯೋಕ್ಕೆ ಜ್ಯೂಸ್ ಕೊಟ್ಟೆ. ಅವತ್ತು ಶ್ರೀರಾಮುಲು ಅವರು ನಾವು ಎಲ್ಲ ಇದ್ರಿ. ನಮಗೆ ನೋಡಿ, ಅವರು ರಾಮನ ಕಂಡ್ರೆ ಆಗಲ್ಲ. ಕಾಂಗ್ರೆಸ್ ಅವ್ರಿಗೆ ರಾಮನ ಹೆಸರು ಕೇಳಿದ್ರೆ ಈಗ ಅದು ಬಂದಿದೆಯಲ್ಲ, ಜಿ ರಾಮ್ ಜಿ, ಅದಕ್ಕೆಲ್ಲ ವಿರೋಧ ಮಾಡ್ತಾ ಇದ್ದಾರಲ್ಲ. ವಾಲ್ಮೀಕಿ ಆರಾಧ್ಯ ದೈವ ರಾಮ. ರಾಮಾಯಣವನ್ನು ಪರಿಚಯ ಮಾಡಿಕೊಟ್ಟಿದ್ದು ವಾಲ್ಮೀಕಿ ಅವರು. ನಮ್ಗೆ ಆರಾಧ್ಯ ದೇವರು, ಅವರಿಬ್ಬರೂ ಆರಾಧ್ಯ ದೇವ್ರೆ. ಕಾಂಗ್ರೆಸ್ ಅವ್ರಿಗೆ ಈ ಕೇಸರಿ ಕಂಡ್ರೇನೆ ಆಗಲ್ಲ, ಇನ್ನು ವಾಲ್ಮೀಕಿ ಕಂಡ್ರೆ ಆಗುತ್ತೆ ಅವ್ರಿಗೆ. ಓಪನ್ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನೋಡಿ, ವಾಲ್ಮೀಕಿ ಹೆಸರಲ್ಲಿ ಅಯ್ಯೋ ಪೊಲೀಸರು ಕಾಂಗ್ರೆಸ್ ಅವರು ತಾನೇ ಇರೋದು. ಅವ್ರು ನೋಡಿ, ಅವ್ರು ಕೊಡ್ಲಿ ಬಿಡ್ಲಿ, ನಾವಂತೂ ಮಾಡ್ತೀರಿ. ನಮ್ಗೆ ಅಲ್ಲೇ ಅಜಯ್ ಜಾಗದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ, ಅಲ್ಲೇ ಮಾಡ್ತೀರಿ. ನಾನು ಬಳ್ಳಾರಿಯ ನಮ್ಮ BJP ಕಾರ್ಯಕರ್ತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ನಿಮ್ಮ ಜೊತೆ ಇದ್ದೀರಿ. ಎನಿ ಟೈಮ್ ನಾವು ನಿಮ್ಮ ಜೊತೆ ನಿಲ್ತೀರಿ. ಇಡೀ ಪಕ್ಷ ನಿಮ್ಮ ಜೊತೆ ನಿಲ್ತೀರಿ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ನಿಮ್ಮ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀರಿ ಅನ್ನೋ ಮಾತನ್ನು ಹೇಳೋಕ್ಕೆ ನಾವಿಬ್ಬರು ಇಲ್ಲಿ ಬಂದಿದ್ದೀರಿ. ಅದರಿಂದ ಇಲ್ಲಿ ಎದೆಗುಂದ ಪ್ರಶ್ನೆ ಇಲ್ಲ. ನಮ್ಮದು ದೇಶದಲ್ಲಿ ನಂಬರ್ 1 ಪಾರ್ಟಿ. ಕಾಂಗ್ರೆಸ್ ಅವರಿರೋದು 3 ಕಡೆ, 3 ನಾಮ. ಈ ಸರಿ ಚುನಾವಣೆ ನಡೆದ್ರೆ 3 ಇರಲ್ಲ. ಅದರಿಂದ ಭಯ ಬೀಳೋ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರು. SP ಅವ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಕಾರಣ ಏನು? ಸಸ್ಪೆಂಡ್ ಯಾರಾಗಬೇಕಾಯ್ತು? ಹೋಮ್ ಮಿನಿಸ್ಟರ್ ಆಗಬೇಕಾಯ್ತು ಅಲ್ವಾ? ಅವ್ರು ತಾನೇ ತಪ್ಪು ಮಾಡಿರೋದು. ಈಗ ನಾನು 10 ವರ್ಷದಿಂದನೇ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. 10 ವರ್ಷದಿಂದನೇ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. ಈಗ SP ಬಂದ್ಬಿಟ್ಟು 4 ಅವರ್ ಮುಂಚೆ ಚಾರ್ಜ್ ತೊಗೊಂಡು ಅವನ್ನ ರಿವ್ಯೂ ಮೀಟಿಂಗ್ ಮಾಡಬೇಕು. ಎಲ್ಲ ಅಧಿಕಾರಿಗಳನ್ನ, ಯಾರು ರೌಡಿಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಟೆರರಿಸ್ಟು, ಇವೆಲ್ಲ ಡೀಟೇಲ್ ತೊಗೊಂಡು ಅವನಿಗೊಂದು ಐಡಿಯಾ ಬರಬೇಕು ಎಲ್ಲ ತಾಲೂಕುದು. ಅದೇನು ಬರಲೇ ಇಲ್ಲ. ಬಂದು 4 ಗಂಟೆಗೆ ಈ ಗಲಾಟೆ ಆಗಿದೆ. ಗಲಾಟೆ ಆಗಿದೆ. ನೀವು ಅವ್ರನ್ನ ಇಲ್ಲಿ ಟಾರ್ಗೆಟ್ಟು ಯಾರಾಗಬೇಕಾಯ್ತು? ಇಲ್ಲಿ ಆ ಅಪರಾಧಿಗಳನ್ನ ಸೇಫ್ ಮಾಡೋಕ್ಕೋಸ್ಕರ ಡೈವರ್ಟ್ ಮಾಡಿದ್ರೆ ಅಷ್ಟೇ. ಇದನ್ನು ಇವತ್ತು ಆ ಪಾಪ ಬೇಜಾರಾಗಿ ಆ ಮನುಷ್ಯ ಎಲ್ಲೋ ಯಾವುದೋ ಫ್ರೆಂಡ್ಸ್ ಮನೇಲಿ ಸೇರ್ಕೊಂಡಿದ್ದಾರಂತ. ಏನಾಗಿದೆ ಅಂತ ಗೊತ್ತಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲ, ನನಗೂ ಆದರೆ ಈಚೆ ಬರ್ತಾ ಇಲ್ಲಲ್ಲ. ನಾನು ನೋಡಿದೆ ಅವ್ರ ತಂದೆಯವರು ಕೊಟ್ಟಿರೋದು. ಕೆಲವರು ಹೇಳ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಟು ಅಂತಾರೆ, ಕೆಲವರು ಬೇರೆ ಬೇರೆ ವಾಮಿಟ್ ಆಗಿ ಇದೆಲ್ಲ ಆಗಿದೆ ಅಂತ. ಇನ್ನೂ ಕೆಲವರು ಅಲ್ಲಿ ಹತ್ತಿರದ ತುಮಕೂರವ್ರು ನಮಗೂ ಪರಿಚಯ ಅಲ್ಲ. ಅಂದರೆ ಯಾಕೆ ಇದಾಯಿತು? ಈಗ ಒಬ್ಬ ಅಧಿಕಾರಿಗಳು ಈ ಥರ ಮಾನಸಿಕ ಕಿರುಕುಳ ಕೊಡೋದ್ರಿಂದ ಏನು ಸಾಧನೆ ಮಾಡೋಕ್ಕೆ ಹೋಗಿದೆ? ರಾಯಚೂರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸತ್ತೋದ. ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊಂಡು ಸತ್ತ. 12 ಜನ ಈ ಕಾಂಗ್ರೆಸ್ ಬಂದ ಮೇಲೆ 12 ಜನ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅವ್ರು ಯಾರೋ ಸಿದ್ದರಾಮಯ್ಯನೇ ಅವ್ರು ಕಪ್ಪಾಳು ಕೊಡೋಕ್ಕೆ ಹೋಗಿದ್ದಲ್ಲ ಒಬ್ಬ SP-ಗೆ, ಅಡಿಷ್ನಲ್ SP-ಗೆ ರಾಜೀನಾಮೆ ಕೊಟ್ಟಿದ್ನಲ್ಲ, ಅವನ ಕಾಲು ಹಿಡಿದು ತಿರ್ಗಾ ಸೇರಿಸ್ಕೊಂಡ್ರು ಅವನು. ಅಂದರೆ ಇವರು ಭಾಳೆಲ್ಲ ಹಿಂಗೆ
ಡೈವರ್ಟ್ ಮಾಡೋಕ್ಕೋಸ್ಕರ, ವಿಷಯಾಂತರ ಮಾಡೋಕ್ಕೋಸ್ಕರ ಎಸ್ ಪಿನ ಸಸ್ಪೆಂಡ್ ಮಾಡಿದ್ದಾರೆ. ಮಾಡಿರೋದು ಸರಿಯಲ್ಲ. ಯಾರು ಅವತ್ತಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅವ್ರ ಮೇಲೆ ಏನು ಕ್ರಮ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.